SP ಅವರ ಕೈಗೆ ಕೈಯನ್ನ ಕಟ್ಕಿಟ್ ಹಾಕಿರ. ತುಮಕೂರು ಜಿಲ್ಲಾ SP ಅವರ ಕೈಯನ್ನ ಗೃಹ ಸಚಿವರ ಕ್ಷೇತ್ರದಲ್ಲಿ ಕೆಲಸ ಮಾಡಕ್ಕೆ ಫ್ರೀ ಹ್ಯಾಂಡ್ ಬಿಡ್ತಾ ಇಲ್ವಾ SP ಅವ್ರನ್ನ ಅಂತಕ್ಕಂಥ ಅನುಮಾನಗಳು ಕಾಡುತ್ತವೆ. ಯಾಕಂದ್ರೆ ಈ ಪ್ರಶ್ನೆ ಕೇಳಬೇಕಾಗುತ್ತೆ. ಇಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಗೃಹ ಸಚಿವರ ಹೆಸರಿಗೆ ಕಳಂಕ ತರೋದಕ್ಕೆ ಯಾವ್ದಾದ್ರು ಬಾಹ್ಯ ಶಕ್ತಿಗಳು ಅವ್ರನ್ನ ಜನಸಾಮಾನ್ಯರ ಜೊತೆ ಬೆರೆದಂಗೆ ಕೇವಲ ಒಂದು ರೀತಿ ಕಾರ್ಪೊರೇಟ್ ಸಚಿವರ ರೀತಿಯಲ್ಲಿ ಅವ್ರನ್ನೇನಾದ್ರು ಪ್ರತಿಬಿಂಬಿಸೋದಕ್ಕೋಸ್ಕರ ಇಂದ್ರ ಚಂದ್ರ ಮಹೇಂದ್ರ ಮಾಡೋಕ್ಕೋಸ್ಕರ ಜನಸಾಮಾನ್ಯರ ಮಧ್ಯೆ ಬೆರೆತಿದ್ದನ್ನ ನಾವೆಲ್ಲೂ ಕಂಡೇ ಇಲ್ಲ. ಉಸ್ತುವಾರಿ ಸಚಿವರು G. ಪರಮೇಶ್ವರ್ ಜನಸಾಮಾನ್ಯರ ಜೊತೆ ಬೆರೆತಿದ್ದನ್ನು ನೋಡೇ ಇಲ್ಲ. ಇದು ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ ಅವರು 2023ರಿಂದ ಇವತ್ತಿನ ತನಕ ಎಷ್ಟು ಜನಸ್ಪಂದನ ಸಭೆಗಳನ್ನು ಮಾಡಿದ್ದಾರೆ, ಎಷ್ಟು KDP ಸಭೆಗಳನ್ನು ಮಾಡಿದ್ದಾರೆ. ಚಿಕ್ಕನಾಯಕನಹಳ್ಳಿ ತಾಲೂಕಲ್ಲಿ ಯಾವ್ದು ಗಣಿ ಬಾಧಿತ ದುಡ್ಡು ಐತೆ ಅಂತೇಳಿ ತಾಲೂಕು ಮಟ್ಟಕ್ಕೆ ಒಂದು KDP ಸಭೆ ಮಾಡಿದ್ದಷ್ಟೇ ನನಗೆ ಗೊತ್ತಿರೋದು. KDP ಸಭೆಗಳನ್ನು ಎಷ್ಟು ಮಾಡಿದ್ದಾರೆ 2023ರಿಂದ ಲೆಕ್ಕದ ಹೇಳಿ. ಆಡಳಿತ ಇಷ್ಟೆಲ್ಲ ಹದಗೆಟ್ಟಿದೆ ಅಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು ಜನರ ಜೊತೆ ಎಷ್ಟು ಬೆರೆತಿದ್ದಾರೆ. ಎಲ್ಲ ಒಂದ್ ಕಡೆ ಅವ್ರನ್ನ ಕಟ್ಟಾಕ್ಲಾಗ್ತಾ ಇದ್ರು. ಇಲ್ಲ ಅವರು ನನಗೆ ಹಂಗಾದ್ರೆ ಅವ್ರಿಗೆ ಕೆಲಸದ ಒತ್ತಡ ಅವರ ಬೇರೆ ಬೇರೆ ಇದ್ದಿದ್ರೆ ದಯಮಾಡಿ ಅವರು ರಾಜೀನಾಮೆ ಕೊಡ್ತೀನಿ. ಇದೇ ನಿಟ್ಟಿನಲ್ಲಿ ಡಾಕ್ಟರ್ G. ಪರಮೇಶ್ವರ್ ಅವರಿಗೆ ಕೆಲವೊಂದು ಪ್ರಶ್ನೆಗಳನ್ನು ಸಹ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕೇಳ್ತಾ ಇದೆ. ಜಿಲ್ಲಾಧಿಕಾರಿ ಡಿಜಿಟಲ್ ಸಿಗ್ನೇಚರ್ಗೆ ಸಂಬಂಧಪಟ್ಟಂಗೆ ಇವತ್ತಿನ ತನಕ ಯಾಕೆ ಕ್ರಮ ಕೊಡಿಸಿಲ್ಲ? ಸರ್ಕಾರದ ಮುಖ್ಯಸ್ಥರಾಗಿ ಅವರು ಸಹ ಉತ್ತರ ಕೊಡಬೇಕಿತ್ತು. ಯಾಕೆಂದ್ರೆ ಅವ್ರದೇ ತವರು ಜಿಲ್ಲೆ, ಅವರೇ ಉತ್ತರ ಕೊಡಬೇಕಾಗಿತ್ತು. ಈ ಹಿಂದಿನ ಜಿಲ್ಲಾ ಪಂಚಾಯತ್ CEO ಪ್ರಭು ಅವರು ವರ್ಗಾವಣೆ ಆದರು, ಟೈಮಿಗೆ ಸರಿಯಾಗಿ ವರ್ಗಾವಣೆ ಆದರು. ಹಾಗಾದ್ರೆ ಉಳಿದಿರ್ತಕ್ಕಂಥ DC ಮತ್ತೆ ಇವರು ಯಾಕೆ ವರ್ಗಾವಣೆ ಆಗ್ತಾ ಇಲ್ಲ? ಯಾಕೆ ಇವರಿಬ್ಬರು ಮಾತ್ರ ಇಲ್ಲಿ ಉಳಿಸ್ಕೊಂಡಿದ್ದಾರೆ? ಸರ್ಕಾರ ನಾವು ಮಾಡಿರೋದಲ್ಲ, ಸರ್ಕಾರನೇ ಮಾಡಿರೋ ನಿಯಮ. 2 ವರ್ಷ ದಾಟಿಕೋ. ಈಗ ಹತ್ತತ್ರ ಈಗ ಬಂದ್ರೆ ಇನ್ನೊಂದು ದಸರಾ ಬರುತ್ತೆ. ಏನು ದಸರಾ ಗಿಸ್ರಾ ಮಾಡ್ಕೊಂಡು ಹೋಗ್ಲಿ ಅಂತ ಏನೋ ಇಟ್ಕೊಂಡವ್ರ? ಅದನ್ನು ಸ್ಪಷ್ಟಪಡಿಸ್ಲಿ ಡಾಕ್ಟರ್ G. ಪರಮೇಶ್ವರ್ ಅವರು. ಉಸ್ತುವಾರಿ ಸಚಿವರಾಗಿ 23ರಿಂದ 26 ತನಕ ಏನು KDP ಸಭೆಗಳೆಲ್ಲ ಮಾಡಿದ್ದಾರೆ. ಮೊನ್ನೆ ಜನಸ್ಪಂದನ ಸಭೆ ಮಾಡಿದ್ರು ಸ್ವಾಮಿ. ಕೇವಲ 4 ಗಂಟೆನಲ್ಲಿ 700 ಅರ್ಜಿನ ವಿಲೇವಾರಿ ಮಾಡಿದೆ ಅಂತ ಮ್ಯಾಜಿಕ್ ಹೇಳ್ತಾರೆ. ಇನ್ನು 4 ಗಂಟೆಲ್ಲ 700 ಅರ್ಜಿ ವಿಲೆ ಮಾಡಿದಾರಲ್ಲ ಇವರು. ಹಂಗಾರೆ 700 ಅರ್ಜಿ ವಿಲೆ ಮಾಡಿದಂಥ ಟೆಕ್ನಿಕ್ ಅನ್ನ ಈ ಜಿಲ್ಲೆಯ ಅಧಿಕಾರಿಗಳಿಗೆ ಯಾಕೆ ಹೇಳ್ಕೊಟ್ಟಿಲ್ಲ? ಹಂಗಾರೆ 4 ಗಂಟೆನಲ್ಲಿ 700 ಅರ್ಜಿಗೆ ಇವರು ಪರಿಹಾರ ಕೊಟ್ಟವ್ರೆ ಅಂತಂದ್ರೆ 700 ಅರ್ಜಿಗಳು ಅವು ದಾಖಲೀಕರಣ ಡಿಜಿಟಲ್ ನಂಬರ್ ಬಂದಿರ್ಬೇಕಲ್ಲ. ಇಡೀ ಜಿಲ್ಲೆನಲ್ಲಿ ಎಲ್ಲ ತಾಲೂಕುಗಳಲ್ಲೂ ಇವರು ಜನಸಂಪರ್ಕ ಸಭೆ ಅಂತೇಳಿ ಇವರು ಅರ್ಜಿ ಸ್ವೀಕಾರ ಮಾಡಿದಾರಲ್ಲ. ಎಷ್ಟು ಅರ್ಜಿಗಳಿಗೆ ಸ್ವೀಕೃತಿ ಏನು ಜನಸ್ಪಂದನ ಪೋರ್ಟಲ್ ಅಲ್ಲಿ ಅಪ್ಲೋಡ್ ಮಾಡಿ ಎಷ್ಟು ಡಿಜಿಟಲ್ ನಂಬರ್ಗಳನ್ನ ಪ್ರತಿಯೊಬ್ಬರಿಗೆ ಕೊಟ್ಟಿದ್ದಾರೆ? ನಾನೇ ಖುದ್ದು 9 ಅರ್ಜಿ ಕೊಟ್ಟಿದ್ದೀನಿ. 9 ಅರ್ಜಿನಲ್ಲಿ ನನಗೆ ಬಂದಿರೋದೇ 3 ಡಿಜಿಟಲ್ ನಂಬರ್. ಅದು ಏನು ಒತ್ತಡ ಹಾಕಿ 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 ಕೇಳಿದ್ದು 3 ಕೊಟ್ಟವ್ರೆ. ಇನ್ನುಳಿದವು ಕಸಬುಟ್ಟಿಗೆ ಎಸೆಕ. ಇದೊಂಥರ ಜನರ ತೆರಿಗೆ ದುಡ್ಡಲ್ಲಿ ಇವರು ಪ್ರಚಾರ ನೋಡ್ಬೋಲ್ಲ. ಜಿಲ್ಲಾಧಿಕಾರಿಗಳು ಅವರು ಎಲ್ಲರನ್ನೂ ಕೂಡಿಸ್ಕೊಂಡು ಯಾವ ರೀತಿ ಜನಸ್ಪಂದನ ಮಾಡೋದು, ಸಭೆ ಮಾಡೋದು ಅಂತ. ಆಗ ವಯಸ್ಸಾದ ಮುಚ್ಚಿ ಅರ್ಜಿ ಹಿಡ್ಕೊಂಡು ಕಂಠ ಬಗ್ಗಿಸ್ಕೊಂಡು ನಿಂತ್ಕೊಂಡಂತೆ ಆ ಫೋಟೋ ನೋಡಿದರೆ ನಿಜವಾಗ್ಲೂ ಮಾಧ್ಯಮದವರಿಗೆ ಹ್ಯಾಟ್ಸ್ ಆಫ್. ಆ ಥರದ ಒಂದು ಏನು ಸನ್ನಿವೇಶಗಳನ್ನು ಜನಕ್ಕೆ ಮುಟ್ಟೋ ರೀತಿಯಲ್ಲಿ ತಾವು ತಲುಪಿಸಿದಿರಲ್ಲ, ಆಡಳಿತ ಎಲ್ಲಿದೆ ಅನ್ನೋದು ಅಲ್ಲಿ ಗೊತ್ತಾಗುತ್ತೆ. ಕನಿಷ್ಠ ವಯಸ್ಸಾದ ಹಣ್ಣು ಮುಚ್ಚಿ ಗೊತ್ತಾಯ್ತೆ ವೇದಿಕೆ ಮೇಲೆ ಕರೆಯೋದಕ್ಕಿಂತ ಮುಂಚೆ ಅಲ್ಲೇ ಕೂರಿಸಿ ಇನ್ನೇನವ ಅಂತ ಅರ್ಜಿ ಇಸ್ಕೊಂಡಿದ್ದೀವಿ. ಆ ಪ್ರಜಾಪ್ರಭುತ್ವದ ಘನತೆ ಮತ್ತು ಪರಮೇಶ್ವರ್ ಅವರ ಮೌಲ್ಯ ಹೆಚ್ಚಾಗ್ತದೆ. ಇನ್ಸೆನ್ಸಿಬಲ್ ಸಂವೇದನಾಶೀಲ ರೈತರಾಗಿ ಅವರೆಲ್ಲರೂ ವೇದಿಕೆ ಮೇಲೆ ಕೊಡ್ತಾರೆ. ಕಣ್ಣು ಮುಚ್ಚಿ ಕಂಠ ಬಗ್ಗಿಸ್ಕೊಂಡು ಕೊಡ್ತಾ ಇದ್ದಾರೆ. ಹೊಟ್ಟೆ ಹೊಡೆಯಲ್ಲ. ಅವ್ರ ಹೆಣ್ಮಗಳು ಯಾರೋ ಸಿರಾದ ಹೆಣ್ಮಗಳು ಆಡೆ ಕಟ್ಬಿಟ್ಟು ತಾಯಿ ಆಡೆ ಕಟ್ಬಿಟ್ಟು ನಿಜವಾಗ್ಲೂ ಅಷ್ಟೆಲ್ಲ ಕಟ್ಟಿದ ಮೇಲೂ ಸಹ ಆಕೆಗೆ ಇವರು ನಾನು ಸ್ವಾತಂತ್ರ್ಯದಲ್ಲಿ ನಾನು ಬಾಡಿಗೆ ಕೊಡ್ತೀನಿ, ನಿನಗೆ ಜಾಗ ಕೊಡ್ತೀನಿ ಅಂತಾರಲ್ಲ. 2023 ಈ ಟರ್ಮ್ದು ಏನ್ರಿ 23ರಿಂದ 26 ತನಕ ತುಮಕೂರು ಜಿಲ್ಲೆ ಎಷ್ಟು ಜನ ದಲಿತರಿಗೆ ನೀವು ನಿವೇಶನಗಳು ಕೊಟ್ಟಿದ್ದೀರಾ? ಎಲ್ಲೆಲ್ಲಿ ಲೇಔಟ್ಗಳು ಮಾಡಿದ್ದೀರಾ? ಎಷ್ಟು ಜನ ದಲಿತರಿಗೆ, ಭೂರಹಿತ ಕಾರ್ಮಿಕರಿಗೆ, ಅಲೆಮಾರಿಗಳಿಗೆ ನೀವು ಭೂಮಿ ಕೊಟ್ಟಿದ್ದೀರಾ? ಸರ್ಕಾರ ಭೂರಹಿತರಿಗೆ, ಭೂಮಿ ಇಲ್ಲರಿಗೆ ಉಳ್ಕೊಂಡು ತಿನ್ನಕ್ಕೆ ಪರ್ಚೇಸ್ ಮಾಡಿಕೊಡಿ ಅಂತ ಹೇಳ್ತಲ್ಲ. ನೀವು ಆ ವರ್ಗವನ್ನೇ ಪ್ರತಿನಿಧಿಸ್ತಕ್ಕಂಥ ಸಚಿವರು, ನಿಮ್ಗೆ ಸಜ್ಜನರು ಅಂತ ನಾವು 2014ರಲ್ಲಿ KMA ಶುರುವಾಯಿತು.
2016ರಿಂದ ಇಲ್ಲಿವರೆಗೆ ಅಭಿವೃದ್ಧಿ ಮಾಡೋದಕ್ಕೆ 12 ವರ್ಷದ ತನಕ ಇವರು ಕಾಯ್ಬೇಕಾಗಿತ್ತು. ಸಾವಿರಾರು ಕೋಟಿ ಹಣ ಇಟ್ಕೊಂಡು ಒಂದು ನೀಲಿ ಲಕ್ಷ್ಯ ಇವ್ರು ರೂಪಿಸೋದಕ್ಕೆ ಸಾಧ್ಯ ಆಗದೆ ಇರುವಂತದ್ದು ಇವ್ರಿಗೆ ಯಾಕೆ ಬಂತು? ಇದು ನಮ್ಮ ಪ್ರಶ್ನೆಗಳು. ಕೇವಲ ಈಗ ಅಷ್ಟು ಕೋಟಿ ಖರ್ಚು ಮಾಡಿದ್ರೆ ಎಷ್ಟು ಕೋಟಿ ಖರ್ಚು ಮಾಡಿದ್ವಿ ಅನ್ನೋದಲ್ಲ. ಇಲ್ಲಿ ತನಕ ಯಾಕೆ ಮಾಡಕ್ಕಾಗಿಲ್ಲ, ಅದು ಯಾಕೆ ಮಾಡಿದ್ದಾರೆ, ನ್ಯಾಯಾಲಯ ಕೇಳಿ ಯಾಕೆ ಮಾಡ್ತಿಲ್ಲ ಅಂತ ಕೇಳಿದಕ್ಕೆ ಅಲ್ಲಿ ಉತ್ತರ ಕೊಡಕ್ಕಾಗದೆ ಇಲ್ಲಿ ಮಾಡ್ತಿರುವಂತದ್ದು. ಇದು ವಿಚಾರಗಳು. ಇದನ್ನ ನಾವು ಮುಂದೆ ಹೇಳ್ತಿದೀವಿ. ಇದೆಲ್ಲ ವಿಚಾರಗಳನ್ನ ಚರ್ಚೆ ಮಾಡೋದಕ್ಕೆ ದಯವಿಟ್ಟು ಬನ್ನಿ, ನಾವು ಬರ್ತೀವಿ ಅಂತ. ಇದು ವಿಚಾರಗಳು. ಇದ್ರ ಬಗ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಿ ಸರ್.